ಇವು ಕಾಲು ತಳಗ ಹುಷಾರ ನೋಡ್ಕೋ. ಅಂತೂ ಇಂತೂ ಒಂದು ಅರ್ಧ ಗಂಟೆ ಸಾಹಸ ಮಾಡಿದ್ದಕ್ಕೆ ಒಂದು 5 ಕಾಯಿ ಸಿಕ್ಕಿತ್ತು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಓ ಚಾರ್ಲಿ ಕಟ್ಟಾಕ್ಬಿಟ್ಟವ್ರೆ. ಚಾರ್ಲಿ ಕಟ್ಬಿಟ್ಟಿ. ಅಲ್ಲ ಕಣಮ್ಮ, ಕವರ್ ಕೀಳ್ತೀನಿ. ಕವರ್ ಕೀಳಲ್ಲ ಬೇರೆ. ನಾನು ಗಾಡೀಲಿ ಹೋಗ್ತೀನಿ, ಬತ್ತೀಯಾ? ಹಾಂ ಬಾ ನೋಡು, ಗಾಡೀಲಿ ಹೋಗ್ತೀನಿ ಅಂದ ತಕ್ಷಣ ರೈಡ್ ಹೋಗೋಣ ಜಾತ್ಲಿ. ಅಮ್ಮ ಮಗಳಿಬ್ರು ಬಂದರು. ಏನು ರ್ಯಾಶಾಗಿ ಓಡಿಸ್ಕೊಂಬರ್ತಾರೆ ಅಂದರೆ, ಅವಳು ಹಂಗೆ ಅವಳೆ, ಇವಳು ಹಿಂಗೆ ಅವಳೆ. ಯಾವಾಗ ಗುದ್ದರಂಗೆ ಬರ್ತಿರಲ್ಲಿ, ನಿಮಗೆ ಕಂಡ್ರೆ ಭಯ ಆಗತ್ತೆ ಇಬ್ಬರು. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಕನ್ನಡತಿ ಅನು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅಪರೂಪಕ್ಕೆ ಒಂದು ಲಾಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ರಜೆ ಇತ್ತು ಅಂಥೇಳಿ ಅಮ್ಮನ ಮನೆಗೆ ಬಿಡೋಕ್ಕೆ ಹೋಗಿದ್ದು. ತುಂಬ ಫನ್ ಇದೆ. ವಿಡಿಯೋ ಇಷ್ಟ ಆದರೆ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ, ಒಂದು ರೌಂಡ್ ಹೊಡ್ಕೊಂಡು ಬರೋಣ ಬನ್ನಿ. ಐ ಲವ್ ಎ ಲಾಟ್ ಡ್ಯಾಡ್ ಬಿಕಾಸ್ ಯು ಆರ್ ಮೈ ಹೀರೋ ಆ್ಯಂಡ್ ಇನ್ ಬಗರ ಮೈ ಲೈಫ್. ಲವ್ ನಿಧಿಶ್ರೀ ಜಿ, ಮೈ ಹೀರೋ ಡ್ಯಾಡ್. ಹೀರೋ ಡ್ಯಾಡ್, ಯುವರ್ ಬರ್ತ್ಡೇ ಪ್ರೆಸೆಂಟ್. ಅಪ್ಪನ ಬರ್ತಡೇ ಅಲ್ವ ಇರೋದು? ನನ್ನ ಮಗಳು ಅವ್ರ ಅಪ್ಪನ ಬರ್ತಡೇಗಿರಲ್ಲ, ಅವ್ರ ಅಜ್ಜಿ ಮನೆಗೆ ಹೋಗ್ತಾಳೆ ಅಂತ ಇವಾಗೆ ಪ್ರೆಸೆಂಟ್ ಮಾಡಿಕೊಟ್ಬಿಟ್ಟವಳೆ. ನಾನು ಅಪ್ಪನ ಬರ್ತಡೇಗೆ ಏನು ಪ್ರೆಸೆಂಟ್ ಕೊಡ್ತೀನಿ ಗೊತ್ತಾ? ಅಲ್ಲ ಏನು ಹೇಳು? ಇಲ್ಲಿ ಬಾ, ಅಪ್ಪನ ಪಕ್ಕಕ್ಕೆ ನಿಂತು ಕೇಳ್ತೀನಿ. ಅಪ್ಪಂದು ತಲೆ ಫುಲ್ ಪೇಂಟ್ ಹೊಡಿಸ್ಬಿಡೋದು. ನೀನು ಬರೋವರೆಗೆ ಅಪ್ಪನ ಹೊಸ ಅಪ್ಪನ ಮಾಡಿರೋದು ಪಿಂಕ್ ಕಲರ್ ಮಾಡಿಸ್ಬಿಡೋಣ ರೀ. ರೆಡ್ ಮೆಹಂದಿ ಹಚ್ಬಿಡ್ತೀನಿ ಬಿಡು. ಮೆಹಂದಿ ಹಚ್ಬಿಡೋಣ ಕದಮ್ಮ ಅಪ್ಪಂಗೆ. ನೀವು ಬಂದ ತಕ್ಷಣ ಅಪ್ಪ ಹಿಂಗೆ ಅಂತ. ಓಪನ್. ಚೆನ್ನಾಗಿದೆ ಮಗಳು. ಅದು ನಂಗೆ ಬೇಜಾರಾಗ್ತಿದೆ, ನಂಗೆ ಮಾಡಿಕೊಟ್ಟಿಲ್ಲ. ಮುಂದಿನ ತಿಂಗಳು ನೆಕ್ಸ್ಟ್ ಮಂತ್ ಮಾಡ್ಕೊಡ್ತೀನಿ ಅಂತ ಹೇಳು, 26th ಬರ್ಡೇಗೆ. ಹಾಂ, 1 ತಿಂಗಳೈತೆ. ನಂಗೆ ಸ್ಪೆಷಲ್ಲ ಡೈಮಂಡ್ ಎಲ್ಲ ಅಂಟಿಸ್ಬಿಟ್ಟು ಮಾಡಿಕೊಡ್ಬೇಕು ನೀನು. ಎಲ್ಲೋಗ್ತಾ ಇದೀವಿ? ಕಬ್ಲು ಮನೆ. ನಿಧಿನ ಅಲ್ಲಿ ಬಿಟ್ಬಿಟ್ಟು ಬಂದು ನಾನಂತೂ ಜಾಲಿಯಾಗಿರ್ತೀನಿ ಆರಾಮಾಗಿ. ನಾನು ಜಾಲಿ ಗಾಡಿನಲ್ಲೇ ಹೊರಟ್ವಿ. ಇಲ್ಲಿಂದ ಬಸ್ಸಿಗೆ ಹೋದರೆ ಮತ್ತೆ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು 2 ಕಿಲೋಮೀಟರ್ಸು. ನನ್ನ ತಮ್ಮಂಗೆ ಡ್ಯೂಟಿ ಇರುತ್ತೆ, ಅದಕ್ಕೆ ಗಾಡಿ ಬೇಕಾಗುತ್ತೆ ಅಂತ ಗಾಡಿನಲ್ಲೇ. ತುಂಬ ಬಿಸಿಲು ಅಂದರೆ ಬಿಸಿಲು. ನಾವು ಆ್ಯಕ್ಚುಲಿ ಬೇಗ ಹೊರಡ್ಬೇಕಿತ್ತು, ಲೇಟಾಗಿ ಹೊರಟ್ವಿ. ತುಂಬ ಬಿಸಿಲು. ನಿಧಿಗಂತೂ ನಿದ್ದೆ ಎಳೀತಾ ಇದೆ. ಫ್ಲೈಓವರ್ ಮೇಲೆ ಹೋಗ್ಬೇಕಾದ್ರೆ ಮೆಟ್ರೋಗಳೆಲ್ಲ ಹೋಗ್ತಾ ಇತ್ತು. ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಮಾತ್ರ ಆನ್ ಕ್ಯಾಮ್ರಾ ಓಪನ್ ಮಾಡಿದ್ದೀನಿ, ಆನೇ ಮಾಡಿಲ್ಲ. ನನ್ನ ಮಗಳಂತೂ ಅಯ್ಯೋ ಅಮ್ಮ ಅಂತ ತಗ್ತಾ ಇದ್ಲು. ವ್ಯೂ ಮಾತ್ರ ಸಖತ್ತಾಗಿತ್ತು. ಇಲ್ಲಿ ಏನಂದರೆ ಅಮ್ಮ ಮನೆಗೆ ಹೊರಟ್ರೆ ಸಿಟಿಯಿಂದ ಆಚೆ ಹೋಗ್ತೀವಲ್ಲ ಅಂತ ಒಳ್ಳೆ ಗಾಳಿ ಸಿಗುತ್ತೆ, ಅದೇ ಖುಷಿ ನನಗೆ. ನೋಡಿ, ನಾವು ಹೊರಟಾಗಿಂದ ಒಂದು 5-6 ಮೆಟ್ರೋ ಹೋಯ್ತು. ಇದು ಒಂದೇ ಮೆಟ್ರೋದು ವಿಡಿಯೋ ಮಾಡಿಕೊಟ್ರೆ ನಾನು ಎಲ್ಲದೂ ಕ್ಯಾಮ್ರಾ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ, ಆನ್ ಮಾಡಿದ್ದೀನಿ ಅಂದ್ಕೊಂಡು ಒಂದು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ನನ್ನ ಮಗಳಿಗೆ ಮೆಟ್ರೋ ಅಂದರೆ ತುಂಬ ಖುಷಿ. ಮೇ ಬಿ ನಾವು ಹೊರಟಿದ್ದು ಲೇಟ್ ಆಯ್ತಲ್ಲ, ಲೇಟ್ ಆಗಿದ್ದಕ್ಕೂ ಬಿಸಿಲಿದ್ದಕ್ಕೂ ವೆಹಿಕಲ್ಸ್ ಕಡಿಮೆ, ಟ್ರಾಫಿಕ್ಕು ಕಡಿಮೆ ಇತ್ತು. ಫ್ರೀ ಇತ್ತು ರೋಡು, ಇನ್ನೂ ಬೇಗ ಹೋದ್ವಿ. ಬಟ್ ಏನಂದರೆ ರೋಡು ಸುತ್ತ ಹಿಂಗೆ ಹೋಗ್ಬೇಕಾದ್ರೆ ಹೂವು ಒಂಥರ ಕಲರ್ಫುಲ್ಲಾಗಿತ್ತು. ಒಂಥರ ಬಿಸಿಲಿದ್ರೂ ಹೂವುಗಳು ನೋಡೋಕ್ಕೆ ಖುಷಿ ಆಗೋದು. ಅಂತೂ ಇಂತೂ ಆಲ್ಮೋಸ್ಟ್ ಅಮ್ಮ ಮನೆ ಹತ್ರ ಬಂದ್ವಿ. ಅಲ್ಲಿ ನಿಲ್ಲಿಸಿ ನೋಡಿ, ಐಸ್ ಕ್ರೀಮ್ ತೊಗೊಂಡು ನಂಗೆ ಕೊಡ್ದಂಗೆ ಒಬ್ಬಳೇ ತಿಂತವಳೆ ಸುಬ್ಬಿ.
ಕವರ್ನೇ ತಿನ್ಕೊಬಿಡತ್ತೆ. ನನಗೊಂದು ಗುಕ್ಕಾದ್ರೂ ತಗೊಳಮ್ಮ ತಿನ್ನು. ಬಂತು 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 ನೋಡ್ರಿ, ಬಂತು ಬಂತು ನೋಡಿ. ಅಲ್ಲೇ ಹಿಂದೆ ನಿಲ್ಲಿಸ್ಬಿಟ್ಟು ಅಂಗಡಿನಲ್ಲಿ ಹಾಲೆಲ್ಲ ತೊಗೊಂಡ್ವಿ. ಮತ್ತೆ ಯಾರು ಆಮೇಲೆ ಬರ್ತಾರೆ ಬಿಸಿಲಲ್ಲಿ ಅಂತ ನೋಡಿ ಎಂಟ್ರಿ ಆದ್ವಿ. ಎಷ್ಟು ಚೆನ್ನಾಗಿದೆ ಹೂಗಳು, ಎಲ್ಲಿ ನೋಡಿದ್ರು ಈ ಥರ ಪಿಂಕ್ ಕಲರ್ ಹೂಗಳು, ಹಸಿರು ಸುತ್ತನೂ. ನನಗಂತೂ ತುಂಬ ಖುಷಿ ಅಲ್ಲಿ ಹೋಗೋಕ್ಕೆ ಅಂತಂದ್ರೇನೆ. ನೋಡಿ ಇಲ್ಲಿ ಅಪ್ಪ ಮಗಳು ಆಲ್ರೆಡಿ ಪ್ಲಾನ್ ಮಾಡ್ತವ್ರೆ ನಾಯಿ ಮರಿ ತೊಗೊಂಬರ್ಬೇಕಂತ, ಇಲ್ಲಿಗೆ ಶಿಫ್ಟ್ ಆಗೋಣ, ನಾಯಿ ಮರಿ ತಗೊಳ್ಳೋಣ ಸಾಕಕ್ಕೆ ಅಂತ. ಅಂತೂ ಇಂತೂ ಫೈನಲಿ ಮನೆಯಾಗ ಬಂದ್ವಿ. ತುಂಬ ಬಿಸಿಲು ಬರೋ ಅಷ್ಟರೊಳಗಂತೂ ತುಂಬ ಟಯರ್ಡ್ ಆಗೋಗಿತ್ತು. ನಮ್ಮಮ್ಮ ಇಲ್ಲಿ ನಮ್ಮ ಚಾರ್ಲಿಗೆ ಸ್ನಾನ ಮಾಡಿಸಿ ಕಟ್ಬಿಟ್ಟವಳೆ. ಯಾಕಂದರೆ ನಿಧಿ ಅಂತ ಅವಳ ಮೇಲೆ ಬಿದ್ದು ಒಳ್ಳಾಡ್ತಿರ್ತಾಳೆ. ಅವಳೇನು ನಾನು ಅಷ್ಟೇ, ನಾವು ಚಾರ್ಲಿ ನಬ್ಬ ಅವಳು ಎಷ್ಟು ಒದ್ದು ಮಾಡಿದ್ರು ಸಾಕಾಗಲ್ಲ ಅನ್ಸುತ್ತೆ. ಚಾರ್ಲಿ ಕಟ್ಟಾಕ್ಬಿಟ್ಟವ್ರೆ. ಚಾರ್ಲಿ ಕಟ್ಬಿಟ್ಟಿ ನಿಧಿ ಇದೆಲ್ಲ ಕೀಳೋ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಪರವಾಗಿಲ್ಲ ಬಿಡು, ಕಮ್ದು ಇನ್ನೊಂದು 15 ದಿನ ಚೆಲ್ಲಾಡಿಸ್ತೀನಿ ಹಂಗೆ ಅತ್ತಾಗೆ ಅಲ್ಲಮ್ಮ. ನನ್ನ ಮಗಳು ಇಲ್ಲಿ ಬಂದ ತಕ್ಷಣ ಇರೋ ಬರೋದು ಬುಕ್ ಎಲ್ಲ ತೆಗ್ದು ಕಿತ್ತು ಮತ್ತೆ ಹರಡೋದೇ ಪ್ರೋಗ್ರಾಮ್ ಅವಳಿಗೆ. ಇಲ್ಲಿ ಬಂದ ತಕ್ಷಣ ಇಲ್ಲಿ ಈಚೆ ನನ್ನ ತಮ್ಮನ ಗಾಡಿನಲ್ಲಿ ಹಕ್ಕಿ ಗೂಡು ಕಟ್ಟಿ ಮರಿ ಮಾಡಿತ್ತಂತೆ, ಅದು ತೋರಿಸ್ತಾ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳ್ತವಳೆ. ಅಯ್ಯೋ ಅಯ್ಯೋ ನಡೆಯಷ್ಟೇ ಹೋಗ್ಬಿಟ್ಟಿದಾವಲ್ಲ. ಅದು ಮಧ್ಯಾಹ್ನ ಬರುತ್ತೆ. ಏನಮ್ಮ ನಡ್ ಹಕ್ಕಿಗಳು ಆರೋಗಿದ್ದಾವೆ, ಬಟ್ ಫೋಟೋ ತೋರಿಸ್ತಾ ಇದ್ರಳು ನನ್ನ ಮಗಳಲ್ಲಿ. ಬಂದೊಂದು 10 ನಿಮಿಷ ಆದ ತಕ್ಷಣ ಅಲ್ಲಿ ಹೊಂಗೆ ಗಿಡದ ಹೂ ಬಿದ್ದಿದೆ, ಅದೆಲ್ಲ ಗಿಡಕ್ಕೆ ಹಾಕಕ್ಕೆ ಚೆಂದ ಗೊಬ್ಬರ ಆಗುತ್ತೆ ಅಂತೇಳಿ ಅಮ್ಮನ ಕರ್ಕೊಂಡೋದೆ. ಅದು ಬರೀ ಗೊಬ್ಬರ ಅಂತ ಸ್ಟಾರ್ಟ್ ಆಗಿದ್ದು, ಮುಂದೆ ಒಂಚೂರು ಕ್ಲೀನ್ ಮಾಡಿಬಿಡೋಣ ಅಂತ 2 ಗಂಟೆಗೆ ಸ್ಟಾರ್ಟ್ ಮಾಡಿದವರು. ರಾತ್ರಿ 8 ಗಂಟೆ ಆಗೋಯ್ತು. ಇಡೀ ದಿನ ಅದೇ ಕ್ಲೀನಿಂಗ್ ಆಗೋಯ್ತು. ಅಲ್ಲ ಕಣಮ್ಮ, ಕವರ್ ಕೀಳ್ತೀನಿ. ಕವರ್ ಕೀಳಲ್ಲ, ಬೇರೆ ಯಾರು ಕೆಳಗೆ ಕೂತ್ಕೊಳತ್ತೆ ತಾನೆ. ಮಾರಿ ರೈಟು ಕವರು, ಮಾರಿ ರೈಟ್ ಕವರ್ ಅಂತಿದ್ದಾವೆ. ಇದರಲ್ಲಿ ಬೀಳ್ತಾ ಇಲ್ಲ ಮಣ್ಣು. ಆಮೇಲೆ ಸಂತೆ ಬೆಂಕಿ ಹಾಕೋಣಲ್ಲ. ಎಲ್ಲಿ ಇದು ಇಲ್ಲಿ ಸುಡಾಕಿಟ್ಟಿರೋದ ಹೋಗು. ಅದಕ್ಕೆ ಈಗ ಮಣ್ಣದಿಂದ ಹಾಕಿದ್ವಿ. ಇವತ್ತಂತೂ ಆ್ಯಕ್ಚುಲಿ ಅದು ಮನೆ ಮುಂದೆ ಗಿಡದ ಮುಂದೆ ಸ್ವಲ್ಪ ಕ್ಲೀನ್ ಮಾಡೋಣ, ತೋಟಗಳೆಲ್ಲ ತೋಡ್ತಾ ಇದ್ದಾವೆ ಅಂತ ಅಂತು ಅಮ್ಮ. ಹಂಗೆ ಸ್ಟಾರ್ಟ್ ಮಾಡಿದ್ದು. ಆ ಪಾಟ್ಗಳು ಕಾಂಪೌಂಡ್ ಮೇಲೆ ಇದ್ದಿದ್ದೆಲ್ಲ ತೆಗೆದು ಇಟ್ಟಿಗೆಗಳು ಜೋಡಿಸಿ ಅದೆಲ್ಲ ರೀಪಾಟಿಂಗ್ ಮಾಡಿ ಅಬ್ಬ ರಾತ್ರಿ 8 ಗಂಟೆ ಆಗೋಯ್ತು. ನಂದಂತೂ ಕೈಯೆಲ್ಲ ಕಿತ್ತೋಯ್ತು. ನಿದ್ದೆ ಎಳೀತಾ ಇದೆ, ನಮ್ಮಮ್ಮ ಬಿಡ್ತಾ ಇಲ್ಲ. ಮಧ್ಯಾಹ್ನ ನಾವು ಹೋಗೋ ಅಷ್ಟರೊಳಗೆ ಅಡುಗೆ ಮಾಡಿ ಇಟ್ಟಿದ್ರು. ಊಟ ಮಾಡಿಲ್ಲ ಮಲಗ್ತೀನಿ ಅಂತೀಯ, ಮಧ್ಯಾಹ್ನ ಊಟ ಮಾಡಿಲ್ಲ, ಬರೀ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಅಂತ ನಮ್ಮಮ್ಮ ಬಾಟ್ಗೆ ಎಲ್ಲ ಬಿಸಿ ಮಾಡಿ ಕೊಟ್ಟರು. ಮುದ್ದೆ ಎಲ್ಲ ಮಾಡಿ ಚೀಚಿ ಸಾರು ಮಾಡಿ ವೆಯ್ಟ್ ಮಾಡ್ತಾಯಿದ್ರು. ಊಟ ಮಾಡಿ ಈಚೆ ಬಂದ್ವಿ, ವಾಕ್ ಮಾಡೋಣ ಒಂದು 5 ನಿಮಿಷ ಅಂತ. ಈಚೆ ಬಂದರೆ ಗಿಡಗಳೆಲ್ಲ ಒಂಥರ ಎಲ್ಲ ರಿಪೋರ್ಟಿಂಗ್ ಮಾಡಿ ಹೊಸ್ದಾಗಿ ಮಣ್ಣು ತುಂಬಿ ಅದಕ್ಕೆಲ್ಲ ಹೊಂಗೆ ಹೂವೆಲ್ಲ ಹಾಕಿದ್ದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ.
ತುಂಬ ಖುಷಿ ಆಗ್ತಾ ಇತ್ತು. ಅದು ಅಷ್ಟೆಲ್ಲ ಕೈ ಮೈ ಎಲ್ಲ ನೋವು ಬಂದ್ರೂ ಅಟ್ಲೀಸ್ಟ್ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲ ಒಂಥರ ಹ್ಯಾಪಿ ಅಂತ ನಗ್ತಾ ಇದ್ದಾವೆ ಗಿಡಗಳು. ನೋಡೋಕ್ಕೆ ಖುಷಿ ಆಯಿತು ಒಂಥರ. ನಮ್ಮಮ್ಮ ಮನೆ ಸುತ್ತ ಇಟ್ಕೊ ಬಂದ್ಬಿಟ್ಟಿತ್ತು, ಕಾಂಪೌಂಡ್ ಮೇಲೆಲ್ಲ ಇಟ್ಟು. ಆಮೇಲೆ ಮನೆ ಸುತ್ತ ಒಂದೊಂದೇ ಪಾಟ್ ಇಟ್ಕೊ ಬಂದಿತ್ತು. ಕವರಲ್ಲಿದ್ವು ಸ್ವಲ್ಪ ಗಿಡಗಳು, ಅವೆಲ್ಲ ತೆಗೆದು ಪಾಟಿಗೆ ಹಾಕಿ ಎಲ್ಲ ಇದು ಮಾಡಿದ್ವಿ. ನಾನು ಅಲ್ಲಿ ಮಾಡ್ತಾ ಇದ್ವಿ. ನನ್ನ ತಮ್ಮ ಇನ್ನೊಂದು ಸ್ವಲ್ಪ ಅರ್ಧ ಕೆಲಸ ಸ್ಟಾರ್ಟ್ ಆದಮೇಲೆ ಬಂದು ಜಾಯಿನ್ ಆದ. ನೋಡಿ ಅಂತೂ ಫೈನಲಿ ಇಷ್ಟು ರೆಡಿಯಾಗಿದೆ. ಪಾಪ ನಾನು ಇದು ಪಾಟೆಲ್ಲ ಎತ್ತಿಡ್ತಾ ಇದ್ರೆ ನಮ್ಮಮ್ಮ ಪಾಟ ಎತ್ತಿ ಗಿಡಗಳೆಲ್ಲ ಕೊದ್ರೋದು ನಮ್ಮಮ್ಮಂಗೆ ಗುಡಿಸಿ ಸಾಕಾಯ್ತು. ನಮ್ಮಮ್ಮ ಯಾಕಾದರೂ ಬಂದ್ಲ ಇವಳು ಭಾನುವಾರ ದಿನ ನನಗೆ ಹತ್ತು ಕೆಲಸ ಕೊಡ್ತಾಳೆ ಅಂತ ಬೈಕಂತ ಏನೋ. ಇಡೀ ದಿನ ಪಾಪ ಅಮ್ಮ ಅಂತೂ ಗುಡಿಸಿ ಸಾಕಾಯ್ತು. ನಾನಂತೂ ಇಟ್ಟಿಗೆಗಳೆಲ್ಲ ಎತ್ತಿ ಆ ಪಾಟ್ ಜೋಡಿಸೋ ತನಕನೂ ಅಮ್ಮನೂ ಒಂದು ನಿಮಿಷನೂ ಕೂತಿಲ್ಲ. ಚಾಲಿ ಮಗಳೇ ಬಾಯ್ಲೆ ಬರುವಲ್ಲಿ. ನೀನು ಏನಾದರೂ ಬಂದು ಎಲ್ಪ್ ಮಾಡಿದೆ ಅಮ್ಮಂಗೆ ನೀನು? ಹಾಂ, ಏನಾದರೂ ಎಲ್ಪ್ ಮಾಡಿದೆ ನೀನು? ಹಾಂ, ಬರೀಲಿ ಬಾಯ್ಲಿ. ಎಲ್ಪ್ ಮಾಡ್ದೆ ನೀನು? ಹಾಂ, ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಮಲಗಿದ್ದಲ್ಲ. ಹಾಂ, ನೋಡಮ್ಮ, ಏನಾದ್ರು ಎಲ್ಪ್ ಮಾಡಿದ್ಲ ಅವಳು ನಮಗೆ? ಹೆಲ್ಪ್ ಮಾಡಿಲ್ಲ, ಮೈ ತಕೊಂಡು ಆರಾಮಾಗಿ ಅಡ್ಡಾಡ್ತಾವಳು. ಹಾಂ, ನೀವೆಲ್ಲ ಕ್ಲೀನ್ ಮಾಡ್ಕೊಳ್ರಿ ಬೇಕಾದ್ರೆ ಅಂತ. ಎಲ್ಲ ಇಲ್ಲಿ ಬಂದ್ಬಿಟ್ವಲ್ಲ ಅಂತವ. ನಾನು ಗಾಡೀಲಿ ಹೋಗ್ತೀನಿ, ಬತ್ತೀಯಾ? ಹಾಂ ಬಾ, ನೋಡು ಗಾಡೀಲಿ ಹೋಗ್ತೀನಿ ಅಂದ ತಕ್ಷಣ ರೈಡ್ ಹೋಗೋಣ ಜಾತ್ಲಿ. ಹಾಂ, ನಡಿ ರೈಡ್ ಹೋಗೋಣ. ನಡಿ ಅಂತ ಅನ್ಕೊಂಡಿಸ್ಕೊಂಡೋಗಿ ಅಪ್ಪಾರು ಸಾಯ್ತು ನನ್ನ. ಈಗ ಅಪ್ಪ ಬಂದ ತಕ್ಷಣ ಗಾಡೀಲಿ ಹೋಗೋದಾ? ಚಾರ್ಲಿ ಹೋಗೋದಾ? ಖುಷಿ ಅವಳಿಗೆ. ಇಟ್ಟಿಗೆಲ್ಲ ಅಲ್ಲ, ನಾನು ಅಷ್ಟು ಕಷ್ಟಪಟ್ಟು ಇಟ್ಟಿಗೆಲ್ಲ ಎತ್ತಿತ್ತಿದ್ರೆ ನಿನ್ನ ಪಾಡಿ ನೀನು ಮನ್ಗಿದ್ದೆಲ್ಲ. ಹಾಂ, ನೋಡು ಏನಾರು ಬಂದು ಎತ್ಗಿತ್ತು ಕೊಡೋಣ ಅಂದ್ಲಮ್ಮ. ಯಾಕೆ ಇನ್ನೇನು ಊಟ ಪಾಠ ಮಾಡೋರು ಏನಾರು ತಗೋ. ಇಲ್ಲಿ ನೋಡಿ ನಮ್ಮ ಚಾರ್ಲಿ ರೈಡ್ ಕರ್ಕೊಂಡು ಹೋಗ್ತಾ ಇದೀವಿ. ಅವಳಿಗಂತೂ ಬೈಕಲ್ಲಿ ರೈಡ್ ಹೋಗೋದು ಅಂದರೆ ಭಾರಿ ಖುಷಿ ಅವಳಿಗೆ. ಹತ್ತು ಹೋಗು. ನೋಡಲ್ಲಿ ಓದೈತೆ, ಅಪ್ಪ ಓದೈತೆ. ಚಾರ್ಲಿ ಬಾಯ್. ಹ್ಯಾಪಿ ಚಾರ್ಲಿ. ನಾವು ಬೆಳಗ್ಗೆ ಹೋಗ್ತೀವಪ್ಪ, ನಮ್ಗೆ ಇವಾಗ ಸಾಕಾಯ್ತು ಇವಾಗ ಕೆಲಸ ಎಲ್ಲ ಮಾಡಿ. ಚಾರ್ಲಿ ಹ್ಯಾಪಿ ಚಾರ್ಲಿ. ಇನ್ನೊಂದು ರೋಡ್ ಹೋಗೋಣ ನಡಿ, ಏನಾಗ್ತೈತಿ ಅಂತೇಳಿ. ಹೋಗೆ ಈಗ ಅಪ್ಪನ ಜೊತೆ ತಮ್ಮನ ಜೊತೆ ಹೋಗೆ. ಹತ್ತು ಚಾರ್ಲಿ, ಅಲ್ಲಿ ಹೋಗಿ ಅಮ್ಮನ ತಗೋಗಲ್ಲಿ. ಸರಿ, ಗಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಅದಕ್ಕೆ ಬರೋದು. ಹತ್ತು ಚಾರ್ಲಿ, ಹೋಗಿ ಅಮ್ಮನ ಜೊತೆ. ಬಂದರು ಅಮ್ಮ ಮಗಳು ಇಬ್ಬರು ಬಂದರು. ಅಮ್ಮ ಮಗಳಿಬ್ರು ಬಂದರು. ಏನು ರ್ಯಾಶಾಗಿ ಓಡಿಸ್ಕೊಂಬರ್ತಾರೆ ಅಂದರೆ ಅವಳು ಹಂಗೆ ಅವಳೆ, ಇವಳು ಹಿಂಗೆ ಅವಳೆ. ಯಾವಾಗ ಗುದ್ದರಂಗೆ ಬರ್ತಿರಲ್ಲಿ, ನಿಮಗೆ ಕಂಡ್ರೆ ಭಯ ಆಗತ್ತೆ ಇಬ್ಬರು. ಇವಳು ನೋಡಿ ಈಗ ಒಂಟ್ಲು. ಅವಳು ಹಿಂಗೆ ಓಡಿಸ್ತಿದ್ರೆ ಹಂಗೆ ಬದುಕತ್ತಾಳೆ, ಹಿಂಗೆ ತಣ್ಣಗಾಗುತ್ತಲ್ಲ ಗಾಳಿ. ಖುಷಿ ಆಗ್ಬಿಡ್ತು ನನ್ನ ಮಗಳು, ಖುಷಿ ಆಗ್ಬಿಡ್ತು. ಅದೇನೋ ಏನು ನೆಕ್ಕೋಬೇಡ ನೀನು ಬಾಯಲ್ಲ. ಅಲ್ಲಿ ಗೋವಿಂದವ್ರು ಬೆಳಗ್ಗೆನೇ ಎದ್ದು ಹೊರಟ್ಬಿಟ್ರು. ಡ್ಯೂಟಿ ಇದೆ 9 ಗಂಟೆಗೆ ಅಂತ ಹೇಳಿ. ನಾನು ಮಧ್ಯಾಹ್ನ ಶಿಫ್ಟ್ ಹೋಗೋಣ ಅಂತ ಹೇಳ್ಬಿಟ್ಟು ಉಳ್ಕೊಂಡೆ. 12 ಗಂಟೆ ಹಂಗೆ ಹೊರಟ್ರು ಆಗುತ್ತೆ ಅಂತ. ಇಲ್ಲಿ ನೋಡಿ ನಮ್ಮ ಚಾರ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ನೋಡಿ ಮನೆ ಕೇಳಿಬಿಟ್ಟು ಚಾರ್ಲಿ ಏನು ಮಾಡ್ತಾವಳವ? ಹಿಂದ್ಗಡೆ ಮಾತಾಡ್ತಾಳೆ, ಮುಂದೆ ಮಾತಾಡ್ತಾಳೆ.
ಅವಳಿಗೆ ಎಷ್ಟು ಸೋಂಬೇರಿ ಅಂದರೆ ಎದ್ದು ಬರ್ಬೇಕಲ್ಲ ಅಂತ ಅಲ್ಲೇ ಹಂಗೆ ನೀನೇ ಬೇಕಾದ್ರೆ ಎದ್ದು ಬಂದು ನನ್ನ ಪಕ್ಕ ಕೂತ್ಕೊ ಅಂತ. ಚಾರ್ಲಿ ಬಾರವ ಇಲ್ಲಿ, ಬರುವ ಇಲ್ಲಿ ಚಾರ್ಲು. ಚಾರ್ಲಿ ಬರುವಲ್ಲಿ. ಮರಿಗಳೆಲ್ಲ ಚೆನ್ನಾಗಿದ್ದ ಕಣೆ. ಕರು ಇಟ್ಕೋಬೇಕು ಅಂತ 4 ಕರು ನಾಯಿ ಮರಿಗಳೇ ಗಂಡು ಮರಿ. ಅದೇ ಕಾಲೆಲ್ಲ ಹೆಂಗ್ ಮಾಡ್ಕೊಂಡ್ರೆ ಎಲ್ಲೈದು. ಓ ಈ ಮನೆ ಮುಂದೆ ಇದಾಕಿದ್ವಲ್ಲ ಬೂದಿ, ಯಶೋದಮ್ಮರ ಮತಕ್ಕೂ ಎಲ್ಲರೂ ಬೆಂಕಿ ಹಾಕಿರೋದಯ್ಯ. ಬೂದಿ ಒಳಗೆ ಈ ನನ್ನ ದಿವಸ ನೀವು ಬರೋಕಿಂತ ಮುಂಚೆ ಅದಕ್ಕೆ ಕಟ್ಟಿದ್ದವಳನ್ನ ಮೈ ತೊಳೆದಿದ್ವಲ್ಲ, ಮತ್ತೆ ಹಸಿದ್ರಲ್ಲ ಹೋದ್ರೆ ಇನ್ನೂ ಗಬ್ಬೆದ್ದೋತಾಳೆ ಅಂತ ಒಣಗ ತಕ ಕಟ್ಟಾಕಿದ್ದು. ಚಾರ್ಲಿ ಪೌಡ್ರ್ ಹಚ್ಕೊಳಕ್ ಹೋಗಿದ್ದೇನೆ ನೀನು? ಈಗ ಮಕತ್ತ ಎಲ್ಲ ಮಾಡ್ಕೊಂಡ್ ಕಾಲುಗಳೆಲ್ಲ ಅದು ಬಿದ್ದು ಅಡ್ಡಾಡಿ ಬಂದವಳೆ. ನ್ಯಾಚುರಲ್ ಪೌಡ್ರ್ ಅಲ್ಲ ಚಾರ್ಲಿ? ನೋಡು ಅಮ್ಮ, ನಾನೇನಾರು ಅವಳ್ತು ಕೂತ್ಕೊಂಡ್ರೆ ಹಂಗೆ ಮೇಲೆ ಬಿದ್ದು ಒದ್ದಾಡ್ತಾಳೆ. ಈಗ ಎದ್ದಾಡ್ಬೇಕಲ್ಲ ಅಂತ ಎಷ್ಟು ಸೋಂಬೇರಿತಾನೆ ಅಲ್ಲೇ ಬಿದ್ದು ಒಳ್ಳಾಡೋದ. ಸುಮ್ಮನೆ ಬಂದು ಕುತ್ಕೊಂಡು ಸಾಕು, ಹಂಗೆ ಮಾಡಿ ಅವ್ರು ತಿಂದ ಒಂದು ಅಂಗಗಳಾಗಿ ಮಾತು ಮಾಡಿಕೊಟ್ಟಿದ್ದೀನಿ ತಗೋ ಅಂತ ಕೊಟ್ಟು. ಅಲ್ಲಿಗೆ ಇಲ್ಲಿ ಗೊತ್ತೈತಿ ನೆಲಗೆ. ನೀನು ಕುತ್ಕೊಬೇಡ, ನಿಜ ಬರ್ತಾಳೆ ನೋಡಿ. ಗೊತ್ತೆ ಹೊಡಿತಾಗಿದೆ. ನಿದ್ದೆ ಬರ್ತಾವ ನಿಂಗೆ? ನಿದ್ದೆ ತಟ್ಟಿಬಿಟ್ರೆ ಹಂಗೆ ಹಂಗೆ ನೋಡು. ನನಗೆ ಕೇಳದೆ ಮಗ, ಅಮ್ಮ ಇವಳು ನೋಡಿ ತೊಟ್ಟಿರ ಹಂಗೆ ಮನೆಗೆ ಗೊತ್ತೆ ಬೇರೆ ಹೊಡಿತಾಳವ. ನಮ್ಮ ಚಾರ್ಲಿ ಜೊತೆ ಎಲ್ಲ ಆಟಾಡಿ ಮುಗಿದ್ಮೇಲೆ ಅಮ್ಮರ ಮನೆ ಎದುರುಗಡೆನೆ ಈ ಕಾಡು ಹುಣಸೆ ಹಣ್ಣು ಅಂತಾರಲ್ಲ ಅದಿದೆ, ಕಿತ್ಕೊಂಬರೋಣ ಅಂತ ಹೋದ್ವಿ. ಅಲ್ಲಿ ಹೋಗಿ ನೋಡಿದ್ರೆ ಬಡಿದ್ರೆ ಒಂದು ಇಲ್ಲ, ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ. ಅಲ್ಲೆಲ್ಲ ಮಾರೋರು ಕಿತ್ಕೊಂಡು ಹೋಗ್ತಾರಂತೆ. ತೊಟ್ಟುದಾಗ್ಯವಲ್ಲ ಸುತ್ತೀರ ಕಿತ್ಕೊಂಬರ್ತಾರೆ ಎಲ್ಲ ಬಡ್ದು ಉದ್ರಿಸಿ. ನಾವು ತಂದಿರೋ ನೋಡಿ ಕಾಯಿ ಒಣ್ಣಲ್ಲ ಅದು ಬಲ್ರ ತಿನ್ಬೋದಿದೆ ಹೇಳ ತಿನ್ನಕ. ಅಲ್ಲಿ ಅಂಟಿ ಹಂಗವ್ ನೋಡು. ಅಲ್ಲೆಲ್ಲ ಇದ್ವಲ್ಲ, ಅಲ್ಲಿಲ್ವ ಅಮ್ಮ? ಏನಾಗ ಇಲ್ಲೇ 4 ಇಡೋದು ಕಣ, ಬೆಂಕಿ ಹಾಕಿದ್ರಲ್ಲ ಸುಟ್ಟೋಗಿವೆ. ಅವ್ಯಾವ ಆ ಕಡೆ ಇರೋಲ್ಲ. ನಾನು ಹೇಳಿ 1 ಗಂಟೆ ಟೈಮ್ ಕೇಳಿದ್ರು ಉದ್ರವಾಗಿಲ್ಲ ಬಡ್ದು. ಇಲ್ಲೊಂದು ಅಯ್ಯೋ ನೋಡು. ಅಂತೂ ಇಂತೂ ಅಲ್ಲಿ ಹೋಗಿ ಒಂದು ಅರ್ಧ ಗಂಟೆ ಸಾಹಸ ಮಾಡಿದ್ವಿ. ಒಂದು 5 ಕಾಯಿ ಸಿಕ್ಕಿದ್ವು, ಚೆನ್ನಾಗಿತ್ತು ಟೇಸ್ಟು. ಬಾಯ್ ನಿಧಿ. ಹಾಂ ಬಾಯ್ ಕಮ್ಲು. ಬಾಯ್ ಬಂಗಾರ. ಬಟ್ ಈ ಬಿಸಿಲಲ್ಲಿ ಹೋಗೋತ್ತಿಗೆ ನೀನು ಕರ್ಮಿ ಅದೇ ಅದು ಬಿಚ್ಚಾಕಿದೆ, ಸ್ವೆಟ್ರ್ ಬಿಚ್ಚಾಕಿದೆ. ಟೈಟ್ ಆಗ್ತೈತಿ. ಕಪ್ಪದನ್ನೇ ಕೊಡೋಣ ನಾವು. ಬೇಡ ಶೆಕೆ, ಅದು ಇನ್ನೂ ಬಿಸಿಲು. ಬಾಯ್ ಕಮ್ಲು. ಬಾಯ್ ಚಾರ್ಲಿ ಹತ್ರ ಹೋದ್ಲು. ಚಾರ್ಲಿ ಚಾರು ಇಲ್ಲ ಹೋಗಿ ಒಳಗೆ ಮನ್ಗೆಲ್ಲ ಅವಳು. ಅದು ಯಾಕೆ ಅಂತ ಚಲೋ ಬಾಯ್. ಗಾಡಿ ಮೇಲೆ ಬಂದು ಕೂತ್ಕೊಳ್ಳೋಕ್ಕೆ. ಸರಿ ಬಾಯ್. ಬೇಡ ಹೋಗಿ ಹೊಳಿಗೆ ಹೋಗ್ತೀನಿ, ಯಾಕೆ ಬೇಕು ಅಂತ. ಈಚೆಗೆ ಬರೋಕ್ಕೆ ರೆಡಿ ಇಲ್ಲ. ಬಾಯ್ ಬಾಯ್ ಮಗ್ಲ. ಬಾಯ್ ಚೆನ್ನ. ಬಾಯ್.